ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ತರಗತಿ 6 ಪ್ರಥಮ ಭಾಷೆ ಸಿರಿಕನ್ನಡ ತರಗತಿಗೆ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳಿಗೆ ಸ್ವಾಗತ. ಮಕ್ಕಳೇ, ಇಂದಿನ ತರಗತಿಯ ಪೂರ್ವ ಸಿದ್ಧತೆಯಾಗಿ ನೀವು 6ನೇ ತರಗತಿ ಕನ್ನಡ ಪಠ್ಯಪುಸ್ತಕ ಹಾಗೂ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ನಿಮ್ಮ ಬಳಿ ಇಟ್ಟುಕೊಂಡಿರುತ್ತೇನೆ ಎಂದು ಭಾವಿಸಿರುತ್ತೇನೆ. ಮಕ್ಕಳೇ, ಇಂದಿನ ತರಗತಿಯನ್ನು ಶುಭ ನುಡಿಗಳಿಂದ ಪ್ರಾರಂಭ ಮಾಡೋಣ. ಶುಭ ನುಡಿಗಳು: ಯಾವುದು ಜೀವಿಗಳ ಹಿತ ಸಾಧನೆಗೆ ಸಹಕಾರಿಯಾಗುವುದೋ ಅದೇ ಧರ್ಮ. ಪ್ರತಿಯೊಂದು ಜೀವಿಗೂ ಕೂಡ ಅವರ ಸಾಧನೆಗೆ ಯಾವುದು ಸಹಕಾರಿಯಾಗಿರುತ್ತದೆಯೋ ಅಥವಾ ಯಾವುದು ಸರಿ ಅನಿಸುತ್ತದೆಯೋ ಅದೇ ಧರ್ಮ ಎಂದು ಹೇಳಿದ್ದಾರೆ ಮಕ್ಕಳೇ. ಹಾಗೆಯೇ ಮಾನವೀಯತೆಯೇ ಮನುಷ್ಯ ಧರ್ಮ. ಸಕಲ ಜೀವಿಗಳಲ್ಲಿಯೂ ಕೂಡ ಮಾನವೀಯತೆಯ ಧರ್ಮ ಇರಬೇಕು. ಅದರಲ್ಲೂ ಮನುಷ್ಯರಿಗೆ ಮಾನವೀಯತೆಯ ಧರ್ಮ ಅತ್ಯವಶ್ಯಕವಾದುದು ಮಕ್ಕಳೇ. ಪ್ರೀತಿಯು ನಮ್ಮ ಲಾಂಛನವಾಗಿರಲಿ, ಮಾನವೀಯತೆಯು ನಮ್ಮ ಆಲೋಚನೆಯಾಗಿರಲಿ. ಪ್ರೀತಿ ಅಂತಕ್ಕಂಥದ್ದು ಅದು ನಮ್ಮ ಲಾಂಛನ ಆಗಿರಬೇಕು. ಹಾಗೆ ಮಾನವೀಯತೆಯು ನಮ್ಮ ಆಲೋಚನೆಯಾಗಿರಬೇಕು. ಯಾವಾಗಲೂ ನಾವು ಸಕಲ ಜೀವಿಗಳಲ್ಲಿಯೂ ಮಾನವೀಯತೆಯನ್ನು ತೋರಿಸಬೇಕು ಅನ್ನುವುದು ಈ ಶುಭ ನುಡಿಗಳ ಅರ್ಥ ಆಗಿದೆ ಮಕ್ಕಳೇ, ಇಂದಿನ ಶುಭ ನುಡಿಗಳನ್ನು ಕಲ್ತ್ಕೊಂಡ್ರಿ ಅಲ್ವಾ? ಈಗ ಒಂದು ಪುಟ್ಟ ಚಟುವಟಿಕೆಯಿಂದ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಎಲ್ಲರೂ ತಯಾರಿದ್ದೀರಿ ಅಲ್ವೇ? ಈಗ ಚಟುವಟಿಕೆ ಏನಪ್ಪ ಅಂತಂದರೆ ಕಥೆಯನ್ನು ಆಲಿಸುವುದು ಅನ್ನುವ ಒಂದು ಚಟುವಟಿಕೆ. ಮಕ್ಕಳೇ, ನಾನು ನಿಮಗೆ ಮಿತ್ರರ ಸಮಾಗಮ ಅನ್ನುವ ಒಂದು ಪುಟ್ಟ ಕಥೆಯನ್ನು ಹೇಳೋದಕ್ಕೆ ಬಯಸ್ತೀನಿ ಮಕ್ಕಳೇ, ನಿಮಗೆಲ್ಲರಿಗೂ ಸ್ನೇಹಿತರಿದ್ದಾರೆ ಅಲ್ವೇ? ಹೌದಲ್ವಾ? ಎಲ್ಲರಿಗೂ ಸ್ನೇಹಿತರಿದ್ದಾರೆ. ಸ್ನೇಹ ಅನ್ನೋದು ಬಹಳ ಪವಿತ್ರವಾದುದು ಮಕ್ಕಳೇ. ಸ್ನೇಹಕ್ಕೆ ಯಾವುದೇ ಅಂತಸ್ತು ಅಂತರ ಯಾವುದು ಕೂಡ ಇಲ್ಲ ಮಕ್ಕಳೇ. ಯಾವಾಗಲೂ ನಾವು ಪ್ರೀತಿ, ವಿಶ್ವಾಸ, ಸ್ನೇಹವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು ಮಕ್ಕಳೇ. ಅಂತಹ ಒಂದು ಅದ್ಭುತವಾದ ಕಥೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ಇದು ಮೊಘಲರ ಪ್ರಸಿದ್ಧ ಅರಸ ಅಕ್ಬರನ ಆಸ್ಥಾನ ಮಕ್ಕಳೇ. ಅಕ್ಬರನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರು ಇರ್ತಾರೆ. ಅದರಲ್ಲಿ ಅವರ ನೆಚ್ಚಿನ ಪ್ರೀತಿಯ ಸ್ನೇಹಿತ ಹಾಗೂ ಆತ್ಮೀಯ ಅಂದರೆ ಬೀರ್ಬಲ್. ನಾನಿವತ್ತು ಅಕ್ಬರ್ ಮತ್ತು ಬೀರ್ಬಲ್ ಇವರ ಒಂದು ಮಿತ್ರತ್ವದ ಬಗ್ಗೆ ಹೇಳ್ತಾ ಇದ್ದೀನಿ ಮಕ್ಕಳೇ. ಅಕ್ಬರ್ ಮತ್ತು ಬೀರ್ಬಲ್ ಅಂದರೆ ಅವರ ಜಾಣ್ಮೆ ಹಾಗೂ ಬುದ್ಧಿ ಚತುರತೆಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮಕ್ಕಳೇ. ಅಂತಹ ಒಂದು ಪುಟ್ಟ ಕಥೆಯನ್ನು ನಾನೀಗ ನಿಮಗೆ ಹೇಳ್ತೀನಿ. ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರ್ಬಲ್ಲನ ಮೇಲೆ ಅಸಮಾಧಾನ ಉಂಟಾಗುತ್ತೆ. ಅಸಮಾಧಾನ ಉಂಟಾದಾಗ ಬೀರ್ಬಲ್ಲನಿಗೆ ಅಕ್ಬರ್ ಹೇಳ್ತಾರೆ, ನಿನ್ನ ಮುಖ ತೋರಿಸಬೇಡ, ಎಲ್ಲಿಗಾದರೂ ತೊಲಗಿ ಹೋಗು ಎಂದು ಹೇಳ್ತಾರೆ. ಆಗ ಬೀರ್ಬಲ್ಲನಿಗೆ ಬೇಜಾರಾಗುತ್ತೆ. ಬೇಜಾರಾದಾಗ ಬೀರ್ಬಲ್ಲು ಆಸ್ಥಾನವನ್ನು ಬಿಟ್ಟು ಹೋಗ್ತಾನೆ. ಎಷ್ಟು ದಿನ ಆದರೂ ಬೀರ್ಬಲ್ ಆಸ್ಥಾನಕ್ಕೆ ಬರಲೇ ಇಲ್ಲ. ಆಗ ಅಕ್ಬರನಿಗೆ ತುಂಬ ಬೇಜಾರಾಗುತ್ತೆ. ನಾನು ಏಕಾದರೂ ಹಾಗೆ ಅಂದನೋ, ಆ ದಿನ ನಾನು ಸಹಿಸಿಕೊಳ್ಳಬೇಕಾಗಿತ್ತು ಎಂದು ಹೇಳ್ತಾನೆ. ಆದರೂ ಕೂಡ ಅಕ್ಬರ್ ಬೀರ್ಬಲ್ಲನನ್ನು ಹುಡುಕೋದಿಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಾನೆ. ಆದರೂ ಕೂಡ ಬೀರ್ಬಲ್ ಸಿಗಲಿಲ್ಲ. ಹೀಗಿರುವಾಗ ಒಂದು ದಿನ ಅಕ್ಬರನ ದರ್ಬಾರ್ ನಡೀತಾ ಇರುತ್ತೆ, ಅಂದರೆ ರಾಜಸಭೆ ನಡೀತಾ ಇರುತ್ತೆ. ಆಗ ಅಲ್ಲಿ ಒಬ್ಬ ಸೇವಕ ಅರಮನೆಯೊಳಗೆ ಬಂದು, ಪ್ರಭುಗಳೇ, ಒಬ್ಬ ಸಾಧು ಬಂದಿದ್ದಾನೆ, ಅವನ ಶಿಷ್ಯರು ಹೇಳ್ತಾ ಇದ್ದಾರೆ ಈ ಸಾಧು ಮಹಾನ್ ಮೇಧಾವಿ, ವಿಶ್ವದಲ್ಲಿಯೇ ಮಹಾನ್ ಮೇಧಾವಿ ಎಂದು ಹೇಳಿದರು. ಹೀಗೆ ಅಕ್ಬರನ ರಾಜದರ್ಬಾರು ನಡೆಯುತ್ತಿರುವಾಗ ಅರಮನೆಯ ಬಾಗಿಲಿನಿಂದ
ಒಬ್ಬ ಸೇವಕ ಬಂದು, ಪ್ರಭುಗಳೇ, ಒಬ್ಬ ಸಾಧು ಬಂದಿದ್ದಾನೆ, ಅವನ ಶಿಷ್ಯರು ಹೇಳ್ತಾ ಇದ್ದಾರೆ ಇವನೊಬ್ಬ ಮಹಾನ್ ಮೇಧಾವಿ, ವಿಶ್ವದಲ್ಲಿಯೇ ಮಹಾನ್ ಮೇಧಾವಿ ಎಂದು ಹೇಳುತ್ತಿದ್ದಾರೆ ಪ್ರಭುಗಳೇ ಎಂದು ಆ ಸೇವಕ ಅಕ್ಬರನಿಗೆ ಹೇಳ್ತಾನೆ. ಆಗ ಅಕ್ಬರ್ ಅವನನ್ನು ಬರಮಾಡಿಕೊಳ್ತಾನೆ. ಆಗ ಆ ಸಾಧು ಅರಮನೆಯ ಒಳಗೆ ಬರ್ತಾನೆ. ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಸಾಧು ಅರಮನೆಯೊಳಗೆ ಬಂದಾಗ ಅಕ್ಬರ್ ಆ ಸಾಧುವಿನ ಮುಖವನ್ನು ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ತೇಜಸ್ಸು ತುಂಬಿತ್ತು. ಅವನನ್ನು ನೋಡುತ್ತಿದ್ದ ಹಾಗೆಯೇ ಇವನೊಬ್ಬ ಮಹಾನ್ ಮೇಧಾವಿ ಎನಿಸುತ್ತಿತ್ತು ಮಕ್ಕಳೇ. ಆಗ ಅಕ್ಬರ್ ಹೇಳ್ತಾನೆ, ಸಾಧುಗಳೇ, ನಮ್ಮ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರಿದ್ದಾರೆ. ಅವರು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಅವುಗಳಿಗೆ ಸರಿಯಾಗಿ ಉತ್ತರಿಸಿದರೆ ನಿಮಗೆ ಉಡುಗೊರೆಗಳನ್ನು ಕೊಡುತ್ತೇನೆ ಎಂದು ಹೇಳ್ತಾನೆ. ಆಗ ಸಾಧು ಆಯಿತು ಪ್ರಭುಗಳೇ ಎಂದು ಹೇಳ್ತಾನೆ. ಆಗ ಅಕ್ಬರನ ಆಸ್ಥಾನದಲ್ಲಿ ಅಬ್ದುಲ್ ಫಜಲ್, ತೋದರಮಲ್ಲ, ಫೈಜಿ ಮುಂತಾದ ಅನೇಕ ಜನ ವಿದ್ವಾಂಸರು ಇರ್ತಾರೆ. ಆಗ ಒಬ್ಬೊಬ್ಬರಾಗಿ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಅಬುಲ್ ಫಜಲ್ ಕೇಳ್ತಾನೆ, ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗದ್ದು ಯಾವುದು ಎಂದು ಪ್ರಶ್ನೆ ಕೇಳ್ತಾನೆ. ಆಗ ಸಾಧು ಹೇಳ್ತಾನೆ, ಜೀವ, ಅವಕಾಶ, ಸಮಯ ಅಂತ ಹೇಳ್ತಾರೆ. ಆಗ ತೋದರಮಲ್ಲ ಕೇಳ್ತಾರೆ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತನಾರು ಎಂದು ಕೇಳ್ತಾರೆ. ಸಾಧು ಹೇಳ್ತಾನೆ, ಯುಕ್ತಾಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆ. ಅಂದರೆ ಪ್ರತಿಯೊಬ್ಬರಿಗೂ ಯುಕ್ತಾಯುಕ್ತ ಪರಿಜ್ಞಾನ ಇರಬೇಕು, ವ್ಯಕ್ತಿಯ ಮುಂದಾಲೋಚನೆಯ ಇರಬೇಕು. ಮತ್ತು ಫೈಜಿ ಅನ್ನುವ ವಿದ್ವಾಂಸ ಕೇಳ್ತಾನೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಎಂದು ಕೇಳ್ತಾನೆ. ಸಾಧು ಹೇಳ್ತಾನೆ, ಜ್ಞಾನ ಎಂದು ಉತ್ತರಿಸುತ್ತಾನೆ. ವಿದ್ವಾಂಸರು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಸಾಧು ಸರಾಗವಾಗಿ ಉತ್ತರಿಸುತ್ತಿದ್ದ. ಆಗ ಎಲ್ಲರೂ ತಮ್ಮ ತಮ್ಮ ಮುಖಗಳನ್ನು ನೋಡಿಕೊಳ್ತಾ ಇದ್ರು. ಆಗ ತಾನ್ಸೇನ್ ಕೇಳ್ತಾನೆ, ಸಂಗೀತದಲ್ಲಿ ಅವಿನಾಶಿ ಯಾವುದು ಎಂದು ಕೇಳ್ತಾನೆ ತಾನ್ಸೇನ್. ಆಗ ಸಾಧು ಸ್ವರಗಳು ಎಂದು ಹೇಳ್ತಾನೆ. ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು. ಏನಪ್ಪ ಇವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾ ಇದ್ದಾನಲ್ಲ ಅಂತ ಎಲ್ಲ ವಿದ್ವಾಂಸರು ಕೂಡ ತಮ್ಮಲ್ಲಿಯೇ ಮಾತಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಮಾನ್ಸಿಂಗ್ ಎನ್ನುವ ಒಬ್ಬ ವಿದ್ವಾಂಸ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿಬಿಡ್ತಾನೆ. ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು, ಮಾರುತಕ್ಕಿಂತ ಅತ್ಯಂತ ಸಿಹಿಯಾದುದು ಯಾವುದು ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ಟ. ಆಗ ಸಾಧು ಹೇಳ್ತಾನೆ, ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಅಂತ ಹೇಳ್ತಾನೆ. ಹಾಗೆ ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ. ಹಾಗೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ಅಲ್ವೇ ಮಕ್ಕಳೇ? ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಅಂತಂದರೆ ಆತನ ಧೈರ್ಯ ಆಗಿರುತ್ತೆ. ಹಾಗೆಯೇ ಮಾರುತಕ್ಕಿಂತ ವೇಗವಾಗಿ ಮನುಷ್ಯನ ಕಲ್ಪನೆ ಓಡ್ತಾ ಇರುತ್ತೆ. ನಾನು ನಿಂತಲ್ಲಿಯೇ ಯಾವ ಲೋಕಕ್ಕಾದರೂ ನಾನು ಹೋಗ್ಬೋದು, ದೇವಲೋಕಕ್ಕಾದರೂ ಹೋಗ್ಬೋದು, ಕೈಲಾಸಕ್ಕಾದರೂ ಹೋಗ್ಬೋದು, ಮತ್ತಿನ್ನೆಲ್ಲೋ ಹೋಗ್ಬೋದು. ಹಾಗೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು. ಮಗುವಿನ ನಗು ನಿಷ್ಕಲ್ಮಶ ಮಗು, ಅದರಲ್ಲಿ ಯಾವುದೇ ಸ್ವಾರ್ಥ ಇರೋದೇ ಇಲ್ಲ. ಹಾಗಾಗಿ ಸಿಹಿಯಾದದ್ದು, ಅತ್ಯಂತ ಸಿಹಿಯಾದದ್ದು ಅಂದರೆ ಮಗುವಿನ ನಗು ಅಂತ ಯಾರು ಹೇಳ್ತಾರೆ? ಸಾಧು ಹೇಳ್ತಾರೆ ಅಲ್ವ ಮಕ್ಕಳೇ? ಆಗ ಅಕ್ಬರ್ ಹೇಳ್ತಾನೆ, ಅವನು ಕೂಡ ಪ್ರಶ್ನೆಯನ್ನು ಕೇಳ್ತಾನೆ. ಅಕ್ಬರನ ಎಲ್ಲ ಪ್ರಶ್ನೆಗಳಿಗೂ ಬೀರ್ಬಲ್ ಉತ್ತರವನ್ನು ನೀಡ್ತಾನೆ. ಆಗ ಅಕ್ಬರ್ ಕೇಳ್ತಾನೆ, ಸಾಧುಗಳಿಗೆ ಅತ್ಯಂತ ಶಕ್ತಿ ಇರುತ್ತೆ ಅಲ್ವಾ ಸಾಧುಗಳೇ? ಆ ಶಕ್ತಿಯಿಂದ ನೀವು ಏನನ್ನು ಕೇಳಿದರೂ ಕೊಡುತ್ತೀರಾ ಅಥವಾ ನಡೆಸುತ್ತೀರಾ ಎಂದು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನನ್ನದೊಂದು ಪ್ರಶ್ನೆ ಇದೆ, ನೀವು ಅದನ್ನು ಈಡೇರಿಸ್ತೀರಾ ಅಂತ ಕೇಳ್ತಾನೆ. ಆಗ ಸಾಧು ಹೇಳ್ತಾರೆ, ಏನು ಪ್ರಶ್ನೆ ಕೇಳಿ ಪ್ರಭುಗಳೇ ಅಂತ ಕೇಳ್ತಾನೆ. ಹೌದು ಮಹಾಪ್ರಭುಗಳೇ, ನನಗೆ ನಿಂತಲ್ಲಿಯೇ ಯಾರನ್ನು ಕಾಣಬೇಕೆಂದಾದರೂ ಅವರನ್ನು ಕರೆದು ತಂದು ನಿಲ್ಲಿಸುತ್ತೇನೆ ಅಂತ ಸಾಧು ಹೇಳ್ತಾನೆ. ಆ ರೀತಿ ಹೇಳಿದಾಗ, ಆಯಿತು, ನನ್ನ ಒಬ್ಬ ಸ್ನೇಹಿತ ಬೀರ್ಬಲ್ ಅಂತ, ಅವನು ಬಹಳ ದಿನಗಳಿಂದ ಕಾಣೆಯಾಗಿದ್ದಾನೆ, ಅವನನ್ನು ಕರೆ ತನ್ನಿ ನೋಡೋಣ ಎಂದು ಅಕ್ಬರ್ ಹೇಳ್ತಾನೆ. ಆಗ
ಸಾಧು ತಾನು ಹಾಕಿಕೊಂಡಿರ್ತಕ್ಕಂತಹ ಗಡ್ಡ, ಮೀಸೆ ಮತ್ತು ಆ ಡ್ರೆಸ್ ಎಲ್ಲ ಅಂದರೆ ಆ ಸಾಧುವಿನ ವೇಷವನ್ನು ಒಂದೊಂದಾಗಿಯೇ ಕಳಚುತ್ತಾ ಹೋಗ್ತಾನೆ. ಅಕ್ಬರನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಪ್ಪ, ಬೀರ್ಬಲನೇ ಎದುರು ನಿಂತಿದ್ದಾನಲ್ಲ ಎಂದು ಆಶ್ಚರ್ಯ ಪಡ್ತಾನೆ. ಆಗ ಅಕ್ಬರ್ ಹೇಳ್ದ, ಅಯ್ಯೋ ನನ್ನ ಗೆಳೆಯ, ನೀನೇ ಸಾಧುವಿನ ವೇಷ ಹಾಕೊಂಬಂದಿದೀಯಾ? ಆಗ ಅಂದ್ಕೊಂಡೆ ನಾನು, ನೀನು ಮಾತನಾಡ್ತಕ್ಕಂಥ ಚಾತುರ್ಯವನ್ನು ನೋಡಿ ಇವನು ಬೀರಬಲ್ಲನೇ ಆಗಿರಬಹುದಲ್ಲ ಎಂದು ಒಂದು ಕಡೆ ನನ್ನ ಮನಸ್ಸು ಹೇಳ್ತಾ ಇತ್ತು. ಆದರೂ ಕೂಡ ನಾನು ಸುಮ್ಮನಿದ್ದೆ. ಒಳ್ಳೆಯದಾಯಿತು ಗೆಳೆಯ ಎಂದು ಅವನೇನು ಮಾಡ್ತಾನೆ, ತನ್ನ ಗೆಳೆಯನನ್ನು ಆಲಿಂಗಿಸಿಕೊಳ್ತಾನೆ. ಇನ್ನೆಂದೂ ಕೂಡ ನನ್ನಿಂದ ದೂರ ಹೋಗಬೇಡ ಎಂದು ಅಕ್ಬರ್ ಬೀರ್ಬಲನಿಗೆ ಹೇಳ್ತಾನೆ. ಹಾಗಾದರೆ ಈ ಕಥೆಯಿಂದ ತಿಳಿದು ಬರ್ತಕ್ಕಂಥ ನೀತಿ ಏನು ಗೊತ್ತಾ ಮಕ್ಕಳೇ? ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಅಮೃತ ಅಂದರೆ ಹಾಲಿನಂತಹ ಸ್ನೇಹ ಎಲ್ಲರಲ್ಲಿಯೂ ಇರಬೇಕು. ಗೆಳೆತನವೇ ಚಿರಬಾಳ ಸಂಜೀವಿನಿ. ಅರ್ಥ ಆಯಿತು ಅಲ್ವಾ ಮಕ್ಕಳೇ? ಈಗ ನಾವು ಇದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಕೃಷ್ಣ ಸುಧಾಮರ ಒಂದು ಕಥೆಯನ್ನು ನಾಟಕ ರೂಪದಲ್ಲಿ ನಾವು ತಿಳಿಯೋಣ ಮಕ್ಕಳೇ. ಮಕ್ಕಳೇ, ಸ್ನೇಹ ಎಲ್ಲಕ್ಕಿಂತ ಮಿಗಿಲಾದುದು ಮಕ್ಕಳೇ. ಸ್ನೇಹಕ್ಕೆ ಯಾವ ಅಂತಸ್ತು ಇಲ್ಲ, ಅಂತರನೂ ಇಲ್ಲ, ಮೇಲು ಕೀಳು ಎಂಬ ಭಾವನೆಯೂ ಇಲ್ಲ. ಈ ರೀತಿಯಾದಂತಹ ನಿಷ್ಕಲ್ಮಶ ಸ್ನೇಹ ನಮ್ಮದಾಗಿರಬೇಕು ಅನ್ನುವುದು ಈ ಒಂದು ಕೃಷ್ಣ ಸುಧಾಮ ನಾಟಕದ ಒಂದು ಆಶಯ ಆಗಿದೆ ಮಕ್ಕಳೇ. ಸ್ನೇಹ ಎನ್ನುವುದು ಪುರಾಣ ಪುಣ್ಯಕಥೆಗಳಿಂದಲೂ ರಾಜ ಮಹಾರಾಜರಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ರೀತಿಯಾಗಿದೆ ಮಕ್ಕಳೇ. ನಮಗೆ ಕಷ್ಟ ಬಂದಾಗ ನಮಗೆ ಸಹಾಯ ಮಾಡ್ತಕ್ಕಂಥವ್ರು ಯಾರು ಗೊತ್ತಾ ಮಕ್ಕಳೇ? ಸ್ನೇಹಿತರು. ಬಂಧುಗಳು ಸಹಾಯ ಮಾಡದೇ ಇದ್ದಾಗಲೂ ಕೂಡ ಸ್ನೇಹಿತರು ಸಹಾಯವನ್ನು ಮಾಡೇ ಮಾಡ್ತಾರೆ. ಕಷ್ಟ ಕಾಲದಲ್ಲಿ ತನ್ನ ಸ್ನೇಹವನ್ನು ಉಳಿಸಿಕೊಳ್ತಕ್ಕಂತಹ ಆಪದ್ ಬಾಂಧವರು ಸ್ನೇಹಿತರಾಗಿದ್ದಾರೆ ಮಕ್ಕಳೇ. ಅಂತಹ ಅದ್ಭುತವಾದ ಸ್ನೇಹದ ಅಥವಾ ಗೆಳೆತನದ ಕಥೆಗಳು ಸಮಾಜದ ದಾರಿದೀಪವಾಗಿದೆ ಮಕ್ಕಳೇ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಪವಿತ್ರವಾದ ಸ್ನೇಹದ ಕಥೆಯನ್ನು, ಗೆಳೆತನದ ಕಥೆಯನ್ನು ಕೃಷ್ಣ ಸುಧಾಮರಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಕೃಷ್ಣ ಸುಧಾಮರ ಈ ಒಂದು ಪವಿತ್ರ ಸ್ನೇಹದ ಒಂದು ಕಥೆಯನ್ನು ನಮಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಬಾಲ್ಯದಲ್ಲಿ ನಾವು ಉತ್ತಮ ಸ್ನೇಹವನ್ನು ಹೊಂದಿದ್ರೆ, ಬಾಲ್ಯದಲ್ಲಿ ನಾವು ಉತ್ತಮ ಸ್ನೇಹಿತರಾಗಿದ್ದರೆ ನಾವು ಮುಂದೆ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಾಧ್ಯ ಆಗುತ್ತೆ ಮಕ್ಕಳೇ. ಹೌದಲ್ವಾ ಮಕ್ಕಳೇ? ಈ ಒಂದು ಪಾಠವನ್ನು ಬರೆದಿರ್ತಕ್ಕಂಥವರು VS ಶಿರಹಟ್ಟಿ ಮಠ ಅಂತಕ್ಕಂಥ ಲೇಖಕರು. ಕವಿಕೃತಿ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ. ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಆಯಿತು. ದಿನಾಂಕ 1/2/1953 ಆಯಿತು ಮಕ್ಕಳೇ. ಇವರ ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ಇವರು ಬರೆದಂತಹ ನಾಟಕಗಳು ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದ್ದುಣ್ಣೋ ಮಹಾರಾಯ, ಗುಣವಂತ ರಾಜಕುಮಾರ ಎಂಬುವ ನಾಟಕಗಳನ್ನಿವರು ಬರೆದಿದ್ದಾರೆ ಮಕ್ಕಳೇ. ಇವರಿಗೆ ಬಂದಂತಹ ಪ್ರಶಸ್ತಿಗಳು ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ನಮ್ಮ ಸರ್ಕಾರ ಗೌರವಿಸಿದೆ ಮಕ್ಕಳೇ. ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳೇ. ಈ ಪಾಠದ ಪ್ರವೇಶಕ್ಕೆ ನಾವು ಬಂದಾಗ ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ. ಇಲ್ಲಿ ಬಡತನ, ಸಿರಿತನ, ವಿದ್ಯಾವಂತ, ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ. ಗೆಳೆತನ ಅಂತಕ್ಕಂಥದ್ದು ನಿಷ್ಕಲ್ಮಶವಾದುದು ಮಕ್ಕಳೇ. ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗಿಯೂ ಬೆಳೆಯುತ್ತಾ ದಾಯಾದಿಗಳಾಗಿಯೂ ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ. ಹಾಗೆ ಹೇಳ್ತೀವಲ್ವ ನಾವು ಗಾದೆ ಮಾತಾಗಿ, ಹುಟ್ಟುತ್ತಾ ಅಣ್ಣ ತಮ್ಮ, ಬೆಳೆಯುತ್ತಾ ದಾಯಾದಿ. ನಾವು ಬಾಲ್ಯದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಬಹಳ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಹೊಂದಿರ್ತೀವಿ ಮಕ್ಕಳೇ. ಹಾಗೆ ಬೆಳೀತಾ 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 ನಾವು ದಾಯಾದಿಗಳಾಗಿ ಹೋಗ್ಬಿಡ್ತೀವಿ ಅಲ್ವೇ ಮಕ್ಕಳೇ? ಈ ರೀತಿಯಾಗಿ ನಮ್ಮ ಜೀವನ ಸಾಗುತ್ತಾ ಇರುತ್ತೆ ಮಕ್ಕಳೇ. ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ, ಬಡತನ ನಿಮಿತ್ತವಾಗಿ ಬೇರ್ಪಡುತ್ತಾರೆ.
ನಿಜವಾದ ಗೆಳೆತನದ ಬೆಸುಗೆ ಮುರಿದು ಹೋಗುವಂಥದ್ದಲ್ಲ ಎಂಬುದು ಎತ್ತಿ ತೋರಿಸುವುದು ಪ್ರಸ್ತುತ ಪಾಠದ ಆಶಯವಾಗಿದೆ. ನಮ್ಮ ಗೆಳೆತನ ಬಾಲ್ಯದಲ್ಲಿ ಅದು ಚಿಗುರೊಡೆದಾಗ ಅದು ಶಾಶ್ವತವಾಗಿ ಕೊನೆಯ ತನಕ ಇರುವ ಹಾಗೆ ನಾವು ನೋಡ್ಕೋಬೇಕು ಮಕ್ಕಳೇ. ಹಾಗೆ ನೋಡಿಕೊಂಡಾಗ ಅಲ್ಲಿ ಯಾವುದೇ ರೀತಿಯ ಸಂಬಂಧದ ಒಡಕು ಕೂಡ ಬರುವುದಿಲ್ಲ. ಸ್ನೇಹ ಅಂತಕ್ಕಂಥದ್ದು ನಾವು ಒಮ್ಮೆ ಬೆಳೆಸಿದಾಗ ಅದು ಮುರಿದು ಹೋದರೂ ಕೂಡ ಅದರ ಬೆಸುಗೆ ಆಗಾಗ ನೆನಪಾಗ್ತಾ ಇರುತ್ತೆ ಮಕ್ಕಳೇ. ಹೌದಲ್ವಾ ಮಕ್ಕಳೇ? ಈ ಒಂದು ಪಾಠದ ಆಶಯವಾಗಿದೆ ಮಕ್ಕಳೇ. ಬನ್ನಿ ಮಕ್ಕಳೇ, ಈಗ ನಾವು ನಾಟಕದ ದೃಶ್ಯ ಒಂದು ಸುಧಾಮ ಮತ್ತು ಕೃಷ್ಣರ ಒಂದು ನಾಟಕವನ್ನು ನೋಡೋಣ. ಇದು ಮಕ್ಕಳೇ ಸುಧಾಮನ ಗುಡಿಸಲು. ರಾತ್ರಿಯ ಸಮಯ. ಸುಧಾಮ ಏನು ಮಾಡ್ತಾ ಇದ್ದಾನೆ? ಯೋಚಿಸುತ್ತಾ ಕುಳಿತಿದ್ದಾನೆ ಸುಧಾಮ. ಹಾಗೆಯೇ ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ ಮಕ್ಕಳೇ. ಆತನ ಮುಖದಲ್ಲಿ ನಿರಾಶೆ ತುಂಬಿದೆ, ಅಂದರೆ ಬೇಜಾರು ತುಂಬಿದೆ. ನೋಡ್ತಾ ಇದ್ದೀರಲ್ವಾ ಆ ಒಂದು ಕುಟುಂಬದ ಒಂದು ನಿರಾಶಾ ಭಾವನೆಯನ್ನು ನೋಡ್ತಾ ಇದ್ದೀರಲ್ವಾ? ಯಾಕೆ ಅಂತಲೂ ಕೂಡ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಸುಧಾಮ ತನ್ನಷ್ಟಕ್ಕೆ ತಾನು ಅಂದ್ಕೊಂಡು, ಸೊಗತ ಅಂತಂದರೆ ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಾನೆ. ಏನಂತ? ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ ಎಂದು ನಿಟ್ಟುಸಿರು ಬಿಟ್ಟು ಅದೆಲ್ಲ ಆ ದೇವರಿಗೆ ಗೊತ್ತು. ಅವನು ನಿಟ್ಟುಸಿರು ಬಿಡುತ್ತಾ, ಅಯ್ಯೋ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಿವೆಯಲ್ಲಪ್ಪ, ಸುಖದ ದಿನಗಳು ಯಾವಾಗ ಬರ್ತವೋ ಅದೆಲ್ಲ ಆ ದೇವರಿಗೆ ಗೊತ್ತು ಎಂದು ತನ್ನಷ್ಟಕ್ಕೆ ತಾನೇ ನಿಟ್ಟುಸಿರು ಬಿಡ್ತಾನೆ. ಅದಕ್ಕೆ ಅವನ ಹೆಂಡತಿ ಹೇಳ್ತಾಳೆ ಏನಂತ? ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ಅಂತಕ್ಕಂಥದ್ದು ನಮಗೆ ಬೆನ್ನು ಹತ್ಕೊಂಬಂದ್ಬಿಟ್ಟಿದೆ, ಬೆನ್ನಿಗೇರಿದ ಬೇತಾಳ ಅಂತ ಹೇಳ್ತಾರೆ. ಆ ಬಡತನ ಅಂತಕ್ಕಂಥದ್ದು ನಮ್ಮ ಬೆನ್ನ ಮೇಲೆ ಹತ್ಕೊಂಡ್ಬಿಟ್ಟಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಬಡತನಕ್ಕೆ ಹೊಂಬುವ ಚಿಂತೆ, ಬಡತನ ಬಂದಾಗ ನಿಮಗೆ ಉಣ್ತಕ್ಕಂಥ ಚಿಂತೆ ಜಾಸ್ತಿ ಆಗಿರುತ್ತೆ ಅಂತ ವಚನಗಾರರು ಹೇಳಿದ್ದಾರೆ ಮಕ್ಕಳೇ. ಅದೇ ರೀತಿಯಾಗಿ ಸುಧಾಮ ಹೇಳ್ತಾನೆ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀನು ಬೇಡಿಕೊಂಡೆಯೋ ಹೇಗೆ ಅಂತ ಹೇಳ್ತಾನೆ. ಹಾಗೆ ಹೆಂಡತಿ ಹೇಳ್ತಾಳೆ, ಸುಧಾಮನ ಹೆಂಡತಿ ಹೇಳ್ತಾಳೆ, ಮಕ್ಕಳಿರಲಿ ಅಂದಿದ್ದು ನಿಜ, ಆದರೆ ಅಂತ ಹೇಳ್ತಾನೆ. ಮಕ್ಕಳಿರಲಿ ಅಂದಿದ್ದೆ ನಿಜ ನಾನು, ಆದರೆ ಬಡತನ ಬರಲಿ ಅಂತ ನಾನು ಬಯಸಿರ್ಲಿಲ್ವಲ್ಲ ಎಂದು ಸುಧಾಮನ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಮಕ್ಕಳು ಪ್ರವೇಶ ಆಗುತ್ತೆ. ಅಮ್ಮ ಅಮ್ಮ ಹಸಿವಾಗ್ತಾ ಇದೆ, ತಿನ್ನಲು ಏನಾದರೂ ಕೊಡಮ್ಮ ಅಂತಕ್ಕಂಥ ಒಂದು ಕೂಗು ಮಕ್ಕಳು ಎಲ್ಲರೂ ಕೂಡ ಮನೆಯೊಳಗೆ ಓಡಿ ಬರ್ತಕ್ಕಂಥ ದೃಶ್ಯವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಮಗಳು ಹೇಳ್ತಾಳೆ, ಅಮ್ಮ ಅಮ್ಮ ಹಸಿವಾಗ್ತಾ ಇದೆ, ಏನಾದರೂ ತಿನ್ನಲಿಕ್ಕೆ ಕೊಡಮ್ಮ ಅಂತ ಕೇಳ್ತಾಳೆ. ಮಗ ಹೇಳ್ತಾನೆ, ನನಗೂ ಹಸಿವು, ಊಟ ಕೊಡಮ್ಮ ಅಂತ ಕೇಳ್ತಾನೆ ಮಗ. ಆಗ ಹೆಂಡತಿ ನೋಡಿದ್ರಾ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆ ಅಂತ ತಿಳಿದಿದ್ದೆ ಅಂತ ಹೆಂಡತಿ ಹೇಳ್ತಾಳೆ. ನನ್ನ ಗಂಡ ಮಹಾನ್ ವಿದ್ವಾಂಸ, ಇವರು ಚೆನ್ನಾಗಿ ದುಡಿದು ನಮ್ಮನ್ನು ಸಾಕುತ್ತಾರೆ, ನಮಗೆ ಬಡತನದ ಹಸಿವಿನ ಚಿಂತೆಯನ್ನು ಹೋಗಲಾಡಿಸ್ತಾರೆ ಅಂತ ನಾನು ತಿಳಿದಿದ್ದೆ ಎಂದು ಸುಧಾಮನ ಹೆಂಡತಿ ಹೇಳ್ತಾಳೆ. ಸುಧಾಮ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ಬಡತನ ಸಿರಿತನ ಬರಬೇಕು ಅಂದರೆ ಒಂದು ಒಳ್ಳೆಯ ಸಮಯ ಬರಬೇಕು, ಒಳ್ಳೆಯ ಕಾಲ ಕೂಡಿ ಬರಬೇಕಲ್ವಾ ಅಂತ ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಅಂತೂ ಇಂತೂ ನಮಗೆ ಬಡತನವೇ ಗತಿ, ಅಂತೂ ಇಂತೂ ನಮಗೆ ಬಡತನವೇ ಗತಿ ಎಂದು ಸುಧಾಮನ ಹೆಂಡತಿ ಹೇಳ್ತಾಳೆ. ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಎಂದು ಸುಧಾಮ ಹೇಳ್ತಾನೆ. ಅದಕ್ಕೆ ಸುಧಾಮನ ಹೆಂಡತಿ ಹೇಳ್ತಾಳೆ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು ಎಂದು ಸುಧಾಮನ ಹೆಂಡತಿ ಹೇಳ್ತಾಳೆ. ಸುಧಾಮ ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದದ್ದು ಅಂತ ಹೇಳ್ತಾನೆ. ಜೀವನದಲ್ಲಿ ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇರಬೇಕು, ಆಗಿದ್ದಾಗಲೇ ನಮಗೆ ಒಳ್ಳೆಯ ಸ್ನೇಹಿತರಾಗಲು ಸಾಧ್ಯ. ಹಾಗೆಯೇ ಗುರುಕುಲದಲ್ಲಿ ಈ ಎಲ್ಲ ಗುಣಗಳು ನನ್ನಲ್ಲಿ ಇದ್ದುದರಿಂದಲೇ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು ಎಂದು
ಸುಧಾಮ ತನ್ನ ಹೆಂಡತಿಗೆ ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ? ಮಾತು ಮಾತಿಗೂ ಹೇಳ್ತೀರಾ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತ? ಸುಧಾಮ, ನಿಜಕ್ಕೂ ನನ್ನ ಪರಮ ಮಿತ್ರನಾಗಿದ್ದ, ನನ್ನ ಆಪ್ತ ಗೆಳೆಯನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ನಾವು ವಿದ್ಯಾಭ್ಯಾಸ ಮಾಡಿದೆವು. ನಿಜಕ್ಕೂ ಸುಧಾಮ ಹೇಳ್ತಾನೆ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಎಂದು ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಸತ್ಯ ಹೇಳುವಿರಾ? ಆ ಶ್ರೀಮಂತರೆಲ್ಲಿ, ನೀವೆಲ್ಲಿ? ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ, ಅಂದರೆ ಯಾಕೆ ಸುಮ್ಮನೆ ಹೀಗೆ ಹೇಳ್ತಾ ಹೋಗ್ತೀರಾ ಎಂದು ಅವನ ಹೆಂಡತಿ ಹೇಳ್ತಾಳೆ. ಸುಧಾಮ, ಯಾಕೆ ಸುಳ್ಳು ಹೇಳಲಿ? ನಾನು ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ, ಒಟ್ಟಿಗೇ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಹೌದು, ಯಾಕೆ ನಾನು ಸುಳ್ಳು ಹೇಳಲಿ? ಕೃಷ್ಣ ಮತ್ತು ನಾನು ಸದಾ ಒಟ್ಟಿಗೆ ಜೊತೆಯಲ್ಲಿ ಇರ್ತಾ ಇದ್ವಿ, ಒಟ್ಟಿಗೆ ಕುಳಿತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ವಿ ಎಂದು ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಅಂತಹ ಶ್ರೀಮಂತ ಸ್ನೇಹಿತನಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ? ಅಷ್ಟು ದೊಡ್ಡ ಶ್ರೀಮಂತ ಇದ್ದಾನೆ ಅಂತ ನೀವು ಹೇಳ್ತಿರಲ್ವಾ, ಯಾಕೆ ಇಷ್ಟು ಬಡತನ ಇದ್ರೂ ಕೂಡ ಅವ್ರ ಹತ್ರ ಹೋಗಿ ಸಹಾಯ ಕೇಳಲಿಲ್ಲ ಎಂದು ಅವನ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಸುಧಾಮ ಕ್ಷಣ ಹೊತ್ತು ಮೌನವನ್ನು ವಹಿಸಿ, ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಬಡತನ ನಮಗಿರಲಿ, ಸ್ನೇಹ ಮಾತ್ರ ಇರಲಿ, ಬಡತನ ನಮಗಿರಲಿ. ನನಗೆ ಬಡತನ ಇದೆ, ನೀನು ಸಹಾಯ ಮಾಡು ಅಂತ ನಾವು ಕೇಳಬಾರ್ದು ಅಲ್ವಾ ಅಂತ ತನ್ನ ಹೆಂಡತಿಗೆ ಬುದ್ಧಿಯನ್ನು ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಸ್ನೇಹಿತರಿದ್ದರು ಎಂಥ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ಎಂದು ಆ ಸುಧಾಮನ ಹೆಂಡತಿ ಹೇಳ್ತಾಳೆ. ಸುಧಾಮ ಹೇಗೆ ಕೇಳುವುದು ಅಂತ ಮತ್ತೆ ಮರು ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಹೆಂಡತಿ, ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ, ಅವರು ನನ್ನ ಆತ್ಮೀಯರು, ಹಾಗಾಗಿ ಅಂತಹವರ ಹತ್ರ ನಾವು ಸಹಾಯ ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಂತ ಸುಧಾಮನ ಹೆಂಡತಿ ಹೇಳ್ತಾಳೆ. ಸುಧಾಮ, ಇಲ್ಲ ಅನ್ನಲಾರ, ಆದರೂ ಕೇಳೋದಿಕ್ಕೆ ಸಂಕೋಚ. ಇಲ್ಲ ಅಂತ ಹೇಳಲ್ಲ, ಕೃಷ್ಣ ಸಹಾಯ ಮಾಡೇ ಮಾಡ್ತಾನೆ. ಆದರೆ ನನ್ನ ಗೆಳೆಯನ, ನನ್ನ ಆಪ್ತ ಗೆಳೆಯನ ಹತ್ರ ಹೋಗ್ಬಿಟ್ಟು ನನಗೆ ಸಹಾಯ ಮಾಡು ಅಂತ ಕೇಳೋದಿಕ್ಕೆ ಆಗುತ್ತೆ? ಇಲ್ಲ ಅಂತ ಹೇಳ್ತಾನೆ. ಹೆಂಡತಿ, ಸಂಕೋಚ ಬೇಡ ರೀ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ, ಸಂಕೋಚ ಬೇಡ. ಸಂಕೋಚ ಅಂತ ನಾವು ಸುಮ್ಮನೆ ಇರಬಾರ್ದು. ನಮ್ಮ ಮಕ್ಕಳು, ನಮಗಂತೂ ಬೇಡ, ನನಗಂತೂ ಬೇಡ, ಆದರೆ ನಮ್ಮ ಮಕ್ಕಳು ಹಸಿವಿನಿಂದ ನರಳ್ತಾ ಇದ್ದಾರೆ, ಅವರಿಗೋಸ್ಕರ ಆದರೂ ನೀವು ಹೋಗಿ ಸಹಾಯವನ್ನು ಕೇಳಿ ಎಂದು ತನ್ನ ಗಂಡನಲ್ಲಿ ಪರಿಪರಿಯಾಗಿ ಬೇಡ್ತಾಳೆ. ಸುಧಾಮ, ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರಿಗೈಲಿ ಹೋಗಲ್ಲ. ಆಗಲಿ, ನಾನು ಹೋಗ್ತೀನಿ, ಗೆಳೆಯನನ್ನು ನೋಡಲು ನಾನು ಬರಿಗೈಲಿ ಹೋಗೋಕ್ಕಾಗುತ್ತಾ ಹೇಳು ನೋಡೋಣ ಎಂದು ಹೇಳ್ತಾನೆ. ಸುಧಾಮನ ಹೆಂಡತಿ ಹೇಳ್ತಾಳೆ, ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ, ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು, ಅದನ್ನೇ ಕಟ್ಟಿಕೊಡಲೇ ಎಂದು ಕೇಳ್ತಾಳೆ. ಆಗ ಮಗ ಹೇಳ್ತಾನೆ, ಹಸಿವು, ಅದನ್ನಾದರೂ ಕೊಡಮ್ಮ ಅಂತ ಕೇಳ್ತಾನೆ. ಸುಧಾಮನ ಹೆಂಡತಿ ಹೇಳ್ತಾಳೆ, ತುಸು ತಡೆದುಕೋ ಕಂದ, ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು, ಕಟ್ಟಿಕೊಡಲೇ ಎಂದು ತನ್ನ ಗಂಡನಿಗೆ ಹೇಳ್ತಾಳೆ. ಸುಧಾಮ, ಸರಿ ಹಾಗೇ ಮಾಡು ಎಂದು ಹೇಳ್ತಾನೆ. ಇದುವರೆಗೆ ಈ ಪಾಠವನ್ನು ತಿಳ್ಕೊಂಡ್ರಿ ಅಲ್ವೇ ಮಕ್ಕಳೇ? ಈ ಪಾಠದ ಪದಗಳ ಅರ್ಥ: ಕಂಗಾಲಾಗು ಅಂದರೆ ಕಂಗೆಡು, ತಬ್ಬಿಬ್ಬಾಗು. ವಿಧೇಯತೆ, ನಮ್ರತೆ, ಅನುಸರಿಸುವ ಗುಣ. ಪಾಂಡಿತ್ಯ, ವಿದ್ವತ್ತು ಎಂದು ಕರಿತೇವೆ ಮಕ್ಕಳೇ. ಸ್ನೇಹ ಅಂದರೆ ಗೆಳೆತನ, ಮಿತ್ರತ್ವ. ಆಶ್ಚರ್ಯ, ವಿಸ್ಮಯ, ಬೆರಗು. ಆಭರಣ, ಒಡವೆ. ಇಂಗಿತ, ಆಶಯ. ಪದಗಳ ವಿವರವನ್ನು ತಿಳಿಯೋಣ ಮಕ್ಕಳೇ. ದಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ಕಾಲ ಕೂಡಿ ಬರು ಅಂದರೆ ಸಮಯ, ಸಂದರ್ಭ ಒದಗಿ ಬರುವುದು. ಗುರುಕುಲ ಅಂದರೆ ಇಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು, ಅದನ್ನು ಗುರುಕುಲ ಎನ್ನುವರು. ಹೆಂಡತಿ ಪದಕ್ಕೆ ಸಮಾನಾರ್ಥ ಪದಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಸತಿ, ಮಡದಿ, ಪತ್ನಿ ಎನ್ನುವ ಸಮಾನಾರ್ಥಕ ಪದಗಳು ಇದ್ದಾವೆ ಮಕ್ಕಳೇ.
ಹಾಗೆ ಈಗ ಮೌಲ್ಯಮಾಪನ ಚಟುವಟಿಕೆ. ಈ ಪಾಠ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಎನ್ನುವುದಕ್ಕೆ ಒಂದು ಪುಟ್ಟ ಮೌಲ್ಯಮಾಪನ ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಜೀವನದಲ್ಲಿ ಬಂದದ್ದನ್ನು ಅನುಭವಿಸುವುದು ಮಾನವ ಧರ್ಮ ಎಂದಿದ್ದಾನೆ. ಹೌದಲ್ವಾ ಮಕ್ಕಳೇ? ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಅದನ್ನು ನಾವು ಅನುಭವಿಸಬೇಕು, ಅದೇ ಮಾನವ ಧರ್ಮ ಅಲ್ವಾ ಮಕ್ಕಳೇ? ಎರಡನೆಯ ಪ್ರಶ್ನೆ, ಪರಮಮಿತ್ರ ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಗುರುಕುಲದಲ್ಲಿ ಕೃಷ್ಣ ಸುಧಾಮನ ಪರಮಮಿತ್ರನಾಗಿದ್ದನು ಅಲ್ವಾ ಮಕ್ಕಳೇ? ಸರಿಯಾದ ಉತ್ತರವನ್ನು ನೀಡಿದ್ರಿ. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಹಾಗೆ ಯೋಚನೆ ಮಾಡಿ ಉತ್ತರ ಹೇಳಿ ನೋಡೋಣ. ಪ್ರಶ್ನೆ, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ನೆನಪು ಮಾಡ್ಕೊಂಡು ಹೇಳಿ ಮಕ್ಕಳೇ, ಯಾರು ಹೇಳ್ತಾರೆ ಈ ಮಾತನ್ನು? ಯಾರಿಗೆ ಹೇಳ್ತಾರೆ? ಯಾವಾಗ ಹೇಳ್ತಾರೆ? ಯಾರು ಹೇಳ್ತಾರೆ? ಸುಧಾಮ ತನ್ನ ಹೆಂಡತಿಗೆ ಹೇಳಿದನು. ಸರಿಯಾದ ಉತ್ತರ ಮಕ್ಕಳೇ. ಯಾರಿಗೆ ಹೇಳ್ತಾನೆ? ತನ್ನ ಪತ್ನಿಗೆ ಹೇಳಿದನು. ಯಾವಾಗ ಹೇಳ್ತಾನೆ? ನೀವು ಸುಳ್ಳು ಹೇಳುವಿರಿ ಎಂದಾಗ ಈ ಮಾತನ್ನು ಹೇಳ್ತಾನೆ ಸುಧಾಮ ಅಲ್ವಾ ಮಕ್ಕಳೇ? ಸರಿಯಾದ ಉತ್ತರವನ್ನು ನೀವು ನೀಡಿದ್ದೀರಾ ಮಕ್ಕಳೇ. ಈಗ ಎರಡನೆಯ ಪ್ರಶ್ನೆ, ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಯಾರು ಹೇಳ್ತಾರೆ ಹೇಳಿ ನೋಡೋಣ ಮಕ್ಕಳೇ ಈ ಮಾತನ್ನು? ಸುಧಾಮನ ಪತ್ನಿ ಹೇಳಿದಳು. ಯಾರಿಗೆ ಹೇಳಿದಳು? ಸುಧಾಮನಿಗೆ ಹೇಳಿದಳು. ಯಾವಾಗ ಹೇಳಿದಳು? ಯೋಚನೆ ಮಾಡಿ ಹೇಳಿ. ಸುಧಾಮ ಕೃಷ್ಣನ ಸಹಾಯ ಕೇಳಲು ಸಂಕೋಚ ಎಂದಾಗ ಈ ಮಾತನ್ನು ಹೇಳಿದಳು ಅಲ್ವಾ ಮಕ್ಕಳೇ? ಸರಿಯಾದ ಉತ್ತರವನ್ನು ಹೇಳಿದ್ದೀರಾ ಮಕ್ಕಳೇ. ಇದುವರೆಗೂ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ನೀವೆಲ್ಲರೂ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಮಕ್ಕಳೇ. ಈಗ ಪಾಠದ ಕೊನೆಯ ಹಂತ ಗೃಹಪಾಠ. ಈ ಗೃಹಪಾಠದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ, ನೀವೆಲ್ಲರೂ ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡ್ರಿ ಅಲ್ವಾ ಮಕ್ಕಳೇ? ಈ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ಇಂದಿನ ಪಾಠ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೇನೆ ಮಕ್ಕಳೇ. ಪಾಠವನ್ನು ನೀವು ಮನೆಯಲ್ಲಿ ಕುಳಿತು ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಗೀತಾಸಿ, ಸಹ ಶಿಕ್ಷಕಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಜೀವನ ಭೀಮಾನಗರ, ದಕ್ಷಿಣ ವಲಯ 4, ಬೆಂಗಳೂರು 75. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂ